ಆಫ್ ಮಾಡು ಅಂತ ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ಮೈ ಮೇಲೆ ಜ್ಞಾನನಿಲ್ದೆ ಕೂತಿದ್ದಲ್ಲ, ಯಾರನ್ನ ಕೇಳಿ ಕ್ಯಾಸೆಟ್ ಹಾಕ್ತೆ. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಈ ರೀತಿ ಏನಾರು ಮಾಡಿದ್ರೆ ಈಗ ಟೇಪ್ ರೆಕಾರ್ಡ್ ಹೊಡೆದಾಕಿದ್ದೀನಿ, ಆಮೇಲೆ ಕ್ಯಾಸೆಟ್ ಹಾಕಿರೋ ಕೈನೇ ಮುರಿದು ಬಿಡ್ತೀನಿ. 3 ಜನ ಇರೋ ಈ ಮನೆಗೆ ಈ ತರ ಬೇಜವಾಬ್ದಾರಿ ಇರೋ ಕೆಲಸದೊಳಗೆ ಬೇರೆ ಕೇಳು. ಸಂಗೀತ ನೋಡವ, ಫೋನ್ ನೋಡ್ಕೊತಾ ಇದೆ. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಈ ರೀತಿ ಏನಾರು ಮಾಡಿದ್ರೆ ಈಗ ಟೇಪ್ ರೆಕಾರ್ಡ್ ಹೊಡೆದಾಕಿದ್ದೀನಿ, ಆಮೇಲೆ ಕೈನ ಮುರಿದು ಬಿಡ್ತೀನಿ. ಅದ್ಯಾರು ಅಂತ ನೋಡು. ಹಲೋ, ಪ್ಲೇಬ್ಯಾಕ್ ಸಿಂಗರ್ ಆನಂದ್ ಅವ್ರ ಮನೆನಾ? ಹೌದು. ಆನಂದ್ ಅವರು ಬಾಂಬೆಯಿಂದ ಯಾವಾಗ ಬರ್ತಾರೆ ಅಂತ ಗೊತ್ತೇನಮ್ಮ? ಅವ್ರು ಬಾಂಬೆಗೆ ಹೋಗಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಹೌದು, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಆನಂದ್ ಅವರು ಮನೇಲೇ ಇದ್ದಾರೆ. ಹೌದಾ? ಮನೇಲಿ ಏನ್ ಮಾಡ್ತಾ ಇದ್ದಾರೆ? ಮೇಲ್ ರೂಮ್ ನಲ್ಲಿ ಮಲಗಿದ್ದಾರೆ. ಅಯ್ಯಯ್ಯೋ, ಅವ್ರ ಮೈಗೇನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಆದ್ರೆ ಪಾಪ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ. ಅಯ್ಯಯ್ಯೋ, ಹುಚ್ಚಿಗಿಚ್ಚನೆ ಹಿಡ್ದಿಲ್ಲ. ಹಾಡೋದು ಎಲ್ಲಿಂದ ಬಂತು? ಸರಿಯಾಗಿ ಮಾತಾಡೋದೇ ಇಲ್ಲ. ನೀವ್ ಪ್ರೆಸ್ನವರು ಅಂತಿದ್ದೀರಾ, ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳಿ, ಮತ್ತೆ ಹಾಡೋಕ್ ಹೇಳಿ. ಏಯ್, ನಾನು ಹೇಳ್ದೆ ಕೇಳ್ದೆ ಏನು ಮಾಡ್ಬಾರ್ದು ಅಂತ ನಾನು ಹೇಳಿರ್ಲಿಲ್ಲ. ಯಾರನ್ನ ಕೇಳಿ ಫೋನ್ ಅಟೆಂಡ್ ಮಾಡ್ದೆ? ಮಗ, ಫೋನ್ ಎತ್ತಕ್ಕೆ ನಾನೇ ಕಣಪ್ಪ ಹೇಳಿದ್ದು. ಏನವ ನೀನು? ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ದಿರೋ ಹುಡುಗಿಗೆ ಫೋನ್ ಅಟೆಂಡ್ ಮಾಡಕ್ ಹೇಳಿದ್ಯಲ್ಲ. ಊರಲ್ಲಿದಾರ, ಮಲ್ಗಿದಾರ, ಹುಚ್ಚಿಡ್ದಿದ್ಯಾ, ಮದ್ವೆ ಆಗ್ತಾ ಇದಾರ ಅಂತ ಪ್ರಶ್ನೆ ಕೇಳೋ ನಾನ್ಸೆನ್ಸ್ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇರೋ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಳ್ಳೋ ಅವಶ್ಯಕತೆ ಆದ್ರೆ ಏನಿತ್ತು? ನೋಡೋ, ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಜಾಗ ಖಾಲಿ ಮಾಡು. ಈ ಮನೆ ಕೆಲಸದೋಳ್ ಬೇಡ. ಇನ್ನೊಂದ್ಸಲ ಈ ಕಡೆ ಬರೋದಿರ್ಲಿ, ತಿರುಗಿ ನೋಡ್ಬಾರ್ದು. ಅರ್ಥ ಆಯ್ತಾ? ಅಲ್ಲ ಕಣೋ, ಸಂಗೀತ ಸಂಗೀತ ನೋಡುವ, ನೀನ್ ಬೇಜಾರು ಮಾಡ್ಕೋಬೇಡ ಕಣ್ತಾಯಿ. ನನ್ ಮಗನ್ಗೆ ನಿನ್ ಬಗ್ಗೆ ಗೊತ್ತಿಲ್ಲ ಕಣವ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟ. ತಪ್ಪು ತಿಳ್ಕೊಬೇಡವ. ನನ್ ಮಗ ಎಂದೂ ಹಿಂಗ್ ಮಾಡ್ದವನಲ್ಲ, ಹೆಣ್ಮಕ್ಳನ್ನ ಹೊಡೆಯೋದಿರ್ಲಿ ಒಂದು ಮಾತು ಬೊಯ್ದವನಲ್ಲ ಕಂತಾಯಿ. ನನ್ ಕಂದ ದೇವ್ರು ಕಣವ, ದೇವ್ರು. ಆದ್ರೆ ಇವತ್ ಯಾಕೆ ಹಿಂಗ್ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಕಂತಾಯಿ. ವಾ, ನೀನ್ ಮಾತ್ರ ನನ್ನ ಮಗಿನ ತಪ್ಪು ತಿಳ್ಕೊಬೇಡವಾ. ಇದ್ರಲ್ಲಿ ಒಂದು ತಪ್ಪಿದೆ. ಅವ್ರಿಗೆ ಇಷ್ಟ ಇಲ್ದಿರೋ ವಿಷಯನ ಯಾರಿಗೂ ಹೇಳಿದ್ದು ತಪ್ಪೆ. ಅದು ಅಲ್ದೆ ನನ್ನ ನೋಡ್ದದ್ ಯಾರು? ನನ್ ತಾಯಿ ಜೀವ ಉಳಿಸಿ ನನಗ್ ಕೆಲ್ಸ ಕೊಟ್ಟಿರೋ ನಿಮ್ ಮಗ ಅಲ್ವಾ? ನನ್ ಚಿಂತೆ ಈಗ ಅದಲ್ಲಮ್ಮ, ಈ ಮನೇಲಿ ಹೇಗ್ ನಡ್ಕೋಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದ್ ದಾರಿಲಿದ್ದೀರಾ. ಅವ್ರು ಊಟ ಮಾಡಿಲ್ಲ ಅಂತ ನೀವ್ ಮಾಡಲ್ಲ ಅಂತೀರಾ. ಮನೆ ಯಜಮಾನ್ರು ದೊಡ್ಡವರು, ನೀವೇ ಹಿಂಗ್ ಮಾಡಿದ್ರೆ ನಾವು ಕೆಲಸದವ್ರು ನಾವೇ ಕೆಲಸ ಮಾಡೋದು. ನಿಮ್ ಮಗ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಅಂತ ನೀವೇ ಹೇಳ್ತೀರಾ. ಆದ್ರೆ ಅವ್ರು ಬರ್ಲಿಲ್ಲ ಅಂತ ಸರಿಯಾಗಿ ತಿಂದೆ ನೀವ್ ಹೀಗ್ ಕೂತ್ರೆ ನಿಮ್ ಆರೋಗ್ಯ ಕೆಡೋದಿಲ್ವಾ ಅಮ್ಮ? ಇದವ್ರಿಗೆ ಇಷ್ಟನಾ? ಮೊದಲು ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಿದ್ದ. ಈಗ ಅವನಿಗೆ ನಾನೇನು ಹೇಳಕ್ಕಾಯ್ತಿಲ್ಲ. ನನ್ನ ಲೆಕ್ಕಾಚಾರ ಎಲ್ಲ ತೆಪ್ಪಾಗೋಯ್ತು. ನನ್ನ ಮಗಿಗೆ, ಸಂತೋಷವಾಗಿದ್ದ ನನ್ನ ಮಗಿಗೆ ಮದುವೆ ಮಾಡಕ್ ಹೋಗಿ ಆ ಮಗಿಗೆ ನೋವು ತಂದಿಕ್ಕಿದ್ ಪಾಪಿ ಕಣವ ನಾನು, ಪಾಪಿ. ಅವನಿಗೆ ಆ ನೋವೆಲ್ಲ ವಾಸಿಯಾಗಿ ಅವನು ಯಾವತ್ತ ಇಳಿದು ಬತ್ತನೋ ಅವತ್ತೇ ಕಣವ, ಅವತ್ತೇ ನಾನು ಉಣ್ಣದು. ನೋಡು, ನಿನ್ ಮನಸ್ಸು ನೋಯಿಸ್ಬೇಕು ಅಂತಾನೋ, ನಿನಗ್ ಬೇಜಾರು ಮಾಡ್ಬೇಕು ಅಂತಾನೋ ನಾನು ನಿನ್ನ ಬೈದೆ ಅಂತ ತಿಳ್ಕೊಬೇಡ.
ನನಗೇನೋ ಅದ್ರಲ್ಲಿ ನಂದು ತಪ್ಪಿದೆ. ಇಲ್ಲ, ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಬಿಟ್ಟೆ. ಹೊರಗಡೆ ನನಗೋಸ್ಕರ ನೀವೆಲ್ಲ ಎಷ್ಟು ನೋವು ತಿಂತಾ ಇದ್ದೀರಾ ಅಂತ ನೀನು ಅಮ್ಮನ ಹತ್ರ ಮಾತಾಡ್ತಿದ್ದನ್ನ ಕೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು. ನೋಡು, ಇಂಥ ಪರಿಸ್ಥಿತಿಲೂ ನೀನು ಬಂದು ಈ ಮನೆ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಾದ್ಮೇಲೆ ನಾನು ಮಾಡಿದ ತಪ್ಪು ಅಂತ ನಂಗೆ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಿನ್ನ ಯಾವ ವಿಷಯಕ್ಕೂ ಬೈಯೋದಿಲ್ಲ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳೋದೂ ಇಲ್ಲ. ನಿನ್ಗಿಷ್ಟ ಬಂದಾಗೆ ಈ ಮನೇಲಿ ಅವನಿಗೆ ಸಹಾಯ ಮಾಡ್ಕೊಂಡಿರ್ಬೋದು, ಸರಿನಾ? ಒಂದು ನಿಮಿಷ, ಇಲ್ಲಿದ್ದಿದ್ದ ಫೋಟೋ ಮತ್ತೆ ಗಿಫ್ಟ್ ಎಲ್ಲಿ? ನಾನೇ ತೆಗೆದು ಈ ಫಿಶ್ ಟ್ಯಾಂಕ್ ತಂದಿಟ್ಟೆ. ಯಾವ್ದನ್ನ ಮರಿಬೇಕು ಅದನ್ನೇ ಕಣ್ಮುಂದೆ ಇಟ್ಕೊಂಡ್ರೆ ಹೇಗ್ ಮರೆಯೋಕ್ ಸಾಧ್ಯ? ನೀವ್ ನೋಡ್ಬೇಕಾಗಿರೋದು ಕೆಟ್ಟ ನೆನಪುಗಳನ್ನ ಮರಳಿಸೋ ಬೇಡದ ವಸ್ತುಗಳನ್ನಲ್ಲ, ಮನಸ್ಸನ್ನ ತೆಳಿ ಮಾಡೋ ಹೊಸ ವಸ್ತುಗಳನ್ನ. ಮನಸ್ಸಿನ ಪ್ರಶಾಂತವಾಗಿಡೋದಕ್ಕೆ ಇದನ್ನ ನೋಡ್ತಾ ಇದ್ರೆ ಟೆನ್ಷನ್ ಕಡಿಮೆ ಆಗತ್ತಂತೆ. ಅದಕ್ಕೆ ನೀವಿದನ್ನ ನೋಡ್ತಾ ಹಳೆ ನೆನಪುಗಳನ್ನ ಮರೆತು ಹೊಸ ಕನಸುಗಳನ್ನ ಕಾಣಬೇಕು ಅಂತ ಇದನ್ ತಂದಿಟ್ಟಿದ್ದೀನಿ. ಹೀಗ್ ಮಾಡಿದ್ರೆ ಸರಿ ಅಂತ ನನಗನ್ನಿಸ್ತು, ಅದಕ್ಕೆ ಹೀಗ್ ಮಾಡಿದೆ. ದಯವಿಟ್ಟು ತಪ್ಪಾಗಿದ್ರೆ ಹೇಳಿ, ಇದನ್ ತೆಗೆದು ಬೇರೆ. ಬೇಡ, ಪರವಾಗಿಲ್ಲ, ಹೀಗೆ ಇರಲಿ. ಏನ್ರಿ ಗೋಳಿ ನುಗ್ದಂಗ್ ನುಗ್ತಾ ಇದ್ರಾ? ಏಯ್, ಅದನ್ನೆಲ್ಲ ಹೋಗಿ ಅವನ ಹತ್ರನೇ ಕೇಳ. ಎಲ್ಲಮ್ಮ ಆನಂದ, ಆನಂದ, ಏ ಆನಂದ, ಅಯ್ಯ ಶಿವನೇ, ಆನಂದ, ಯಾರಪ್ಪ ನೀವು? ಯಾಕೆ ಕೂಗಾಡ್ತಿದ್ದೀರಿ? ಯಾಕೆ ಹಿಂಗ್ ಕೂಗ್ತಾ ಇದೀವ? ಸಾಕು, ಮತ್ತೆ ಸ್ಟೋರಿನ ರಿಪೀಟ್ ಮಾಡಿ ಹೇಳಕ್ಕಾಯ್ತದೇನಮ್ಮ? ಮೊದ್ಲು ಅವನ ಆಚಿಕರೆ ನಮ್ ಹೊಟ್ಟೆ ಉರಿತಾ ಕೂತದೆ. ಅಲ್ಲಪ್ಪ, ನಿಮ್ ಹೊಟ್ಟೆ ಉರಿ ಅಂತ ಕೆಲಸ ನನ್ ಮಗ ಏನ್ ಮಾಡ್ದ? ಏನು ಮಾಡ್ಲಿಲ್ಲ ಕಣಮ್ಮ. ನೀನ್ ಎತ್ತ ಮಗ, ಅದಕ್ಕೆ ನಮ್ಮ ಹೊಟ್ಟೆ ಉರಿತಾ ಇರೋದು. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಚೆಲ್ಲಿ ಸ್ಟುಡಿಯೋದಲ್ಲಿ ಕಾಯ್ತಾ ಕೂತಿದ್ರೆ ನನಗ್ ಮೂಡಿಲ್ಲ. ನಾನೆಲ್ಲೋ ಹೊರಗಡೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ರೆ ನಾವು ಹಾಕಿರೋ ಬಂಡವಾಳ ನಷ್ಟ ಆಗ್ತಾ ಕುಂತದಲ್ಲ, ಅದನ್ನ ಯಾವ ನನ್ನ ಹೆಂಡ್ರ ಮಗ ಕಟ್ಕೊಡ್ತಾನಮ್ಮ. ನಿಮ್ ಕಷ್ಟ ಏನು ಅಂತ ನಂಗೆ ಅರ್ಥ ಆಯ್ತದೆ. ನನ್ ಮಗಿನ ಕಷ್ಟನೂ ಹೊಸಿ ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ಅವನ್ ಮನಸ್ಸಿಗೆ ಸ್ಯಾನ ಘಾಸಿ ಆಗದೆ. ಹಂಗಂತ ನಾನ್ ಮುಂಡ ಮುಚ್ಕೊಳಕ್ ಆಯ್ತಾ ಇದ್ದೇನಮ್ಮ. ರಾಮನ್ನ ಸೆಬರಿಕಾದಂಗ್ ಕಾದು ಕಾದು ಸಾಕಾಗೋಗ್ಬಿಟ್ಟದೆ. ಫೋನ್ ಮಾಡಿದ್ರೆ ಒಂದ್ ಕರೆಕ್ಟ್ ಆದ ಉತ್ತರ ಕೊಡಕ್ಕಿಲ್ಲ. ಡೆಲ್ಲಿಗೆ ಹೋಗವನೆ, ಮದ್ರಾಸ್ಗೆ ಹೋಗವನೆ, ಬಾಂಬೆಗೆ ಹೋಗವನೆ ಅಂತ ಈ ನನ್ನ ಮಗ ಸುಳ್ಳು ಬೇರೆ ಬಗುಳ್ತಾನೆ. ನೋಡೋ, ಕೊಟ್ಟಿರೋ ಟೈಮ್ನಾಗೆ ಕರೆಕ್ಟ್ ಆಗಿ ಬಂದು ಆಡಂಗಿದ್ರೆ ಆಡ್ಲಿ, ಇಲ್ಲ ಅಂದ್ರೆ ಅಡ್ವಾನ್ಸ್ ವಾಪಸ್ ಬಿಸಾಕಮ್ಮ. ಅವನ್ಗೆ ಆಡಕ್ ಆಗದೆ ಇದ್ರೆ ನನ್ಗೆ ಆಡಕ್ ಆಗಕ್ಕಿಲ್ಲ, ನನ್ಗೆ ಯೋಗ್ಯತೆ ಇಲ್ಲ ಅಂತ ಅವನೇ ಒಂದ್ ಕಿತ ಬಂದ್ ಹೇಳಕ್ಕೆ ಏನ್ ದೊಡ್ಡ ರೋಗ ಮಾಡ್ಕೊಂಡದ. ದೊಡ್ಡ ಮನ್ಸ ಯೋನಯ್ಯ, ದುಡ್ಡು ಹಾಕ್ದೋನು ಅನ್ನ ಕೊಡೋ ದಣಿ ನೀನು ಅಂತ ನಾವು ಮರ್ವಾದೆ ಕೊಟ್ಟು ಮಾತಾಡಿದ್ರೆ ಏನ್ ನೀನ್ ಮರ್ವಾದೆ ಬಾಯಿಗೆ ಬಂದಂಗ ಮಾತಾಡ್ತಿಯಲ್ಲ? ಯಾ, ನೀನ್ ದುಡ್ಡು ಹಾಕಿರೋದು ನನ್ನ ಮಗ ಆಡಕ್ ಮಾತ್ರ ಕಣಯ್ಯ, ಅವನ ನಿನ್ ಗುಲಾಮ ಅಲ್ಲ. ಹಾ ಯೋನಯ್ಯ, ಅವ್ನ್ ಸಂದಕ್ಕಿದ್ದಾಗ ಅವ್ನ್ ಕೈಲಿ ಆಡಾಡಿಸ್ಬಿಟ್ಟು ಬೇಕಾದಂಗ್ ದುಡ್ಡು ಮಾಡ್ಕೊಂಡ್ಬಿಟ್ರಿ. ಇವತ್ತು ಅವ್ನ್ ಕಷ್ಟದಲ್ಲಿರುವಾಗ ಅಯ್ಯೋ ಪಾಪನೇ, ಅವ್ನ್ ಕಷ್ಟದಲ್ಲವನೇ, ಅವನ್ನ ಕರುಣ ಬೇಡವನೇ ನಿಮ್ಗೆ? ಮನ್ಸ್ರನೇ ನೀವು? ಮನ್ಸತ್ತು ಆಯ್ತೇನ್ರೆ ನಿಮ್ಗೆ? ನೋಡ್ತಾ ಇರು, ನನ್ನ ಮಗ ತಿರ್ಗಾ ಆಡ್ತಾನೆ. ಈಗಿರೋ ಹೆಸ್ರನಯ್ಯ ಇದಕ್ಕಿಂತ ಅಪ್ಪನಂಗೆ ಹೆಸರು ಮಾಡ್ತಾನೆ. ಆಗ ನೀನ್ ಈ ಮನೆ ಬಾಗಿಲಿಗೆ ಬಂದು ಅಯ್ಯ ನನ್ಗೊಂದೇ ಒಂದ್ ಆಡಳಪ್ಪ, ನನ್ಗೊಂದೇ ಒಂದ್ ಆಡಳಪ್ಪ ಅಂತ ಭಿಕ್ಷೆ ಬೇಡ್ತೆ ಕಣಯ್ಯ, ಭಿಕ್ಷಯ. ನನ್ ಮಗನೇ, ಮತ್ತೆ ಹೇಳ್ತೇನೆ ನಿಂಗೆ, ನಾನು ಆಡಕ್ಕೆ ಗಂಡಸನ ಕರ್ಕೊಂಬರ್ತೀನಿ, ಬೇಡ ಮಗಮತ್ ರಫಿ ಕರ್ಕೊಂಬರ್ತೀನಿ, ಅವನು ಬೇಡ ಕಿಶೋರ್ ಕುಮಾರ್ ಕರ್ಕೊಂಬರ್ತೀನಿ ಅಂತ. ನನ್ ಮಗನೇ ಬಜಾರಿಗೆ ಚಂದಾಗಿ ಓಡ್ತಾ ಇದ್ದೆ ಕುದುರೆ ಅಂತ ಹೇಳ್ದಲ್ಲ, ಈಗ ನೋಡು ಹಾಕೊಂಡು ಎತ್ತ ಕೂತವ್ರೆ. ನಿನ್ ಮಗನ ಆಚಿಕರಿ, ಇಲ್ಲ ಅಂದ್ರೆ ನಾನೇ ಒಳಗ್ ನುಗ್ಗಿ ಡೀಲ್ ಮಾಡ್ಬೇಕಾಯ್ತದೆ. ಯಾವನಯ್ಯ ನೀನು? ನಮ್ಮನೆ ಒಳಗ್ ನುಗ್ಗಿ ನನ್ನೇ ಡೀಲ್ ಮಾಡ್ತೀನಿ ಅಂತ? ಆನಂದ, ಅವನ್ ತಪ್ಪು ಮಾಡ್ತಾವನೆ ಅಂತ ನೀನು ತಪ್ಪು ಮಾಡ್ತಾ ಇದ್ಯಾ? ಇದು ನಿಂಗೆ ಮುಂದುವರ್ಸದ್ ಬೇಡ.
ಮೊದಲು ಇವ್ನ್ ಯಾವಾರಕ್ಕೆ ಒಂದಿಷ್ಟು ಎಳ್ಳು ನೀರು ಬಿಟ್ಬಿಡು ಅದ್ಯಾವತ್ತು ಹಾಡು ಹೇಳ್ತೀನಿ ಅಂತ ಅದನ್ನ ಹೇಳ್ ಕಳ್ಸು. ಹೇಳೋದ್ ಕೇಳೋದೇನಿಲ್ಲ ಕಣವ, ಈ ವೈನ್ ನಾ ಆಡಕ್ಕಿಲ್ಲ. ATS ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಜೊತೆಗೆ ಇನ್ನೊಂದು 10,000 ರೂಪಾಯಿ ಸೇರಿಸ್ಕೊಡು. ಮೊದ್ಲು ಜಾಗ ಖಾಲಿ ಮಾಡ್ಲಿ. ನಿಂತಾವ್ ಕಾಸು ವಾಪಸ್ ಇಸ್ಕೊಂಡು ಕೇಸ್ನ ಕೈ ತೊಳ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಬೇಡ. ಪೇಪರ್ನವ್ರನ್ನ ಕರೆಸ್ತೀನಿ, ನಿನ್ ಹಿಟ್ರಿ ಎಲ್ಲ ಹೇಳ್ತೀನಿ, ಗ್ರ್ಯಾಂಡ್ ಪಬ್ಲಿಸಿಟಿ ಕೊಡ್ತೀನಿ. ಯೋ, ಪೇಪರ್ನವ್ರಿಗಾದ್ರೂ ಹೇಳ್ಕೊ, ಪೋಸ್ಟ್ ನ ಪ್ರಿಂಟ್ ಮಾಡಾದ್ರೂ ಅಂಟಿಸ್ಕೊ. ನಾನೇನು ಮಾಡ್ಕೊಳಕ್ಕಾಗಲ್ಲ, ಹೋಗಯ್ಯ. ಆ? ಇನ್ನು ಏನ್ ಕೇಳಿಸ್ಕೊಂಡಿದ್ದ? ದುಡ್ಡು ದುಡ್ಡು ಇಸ್ಕೊಂಡು ಓಟು ರೂಮಿಗೆ ಬಾ, ನಿನ್ಗೆ ಐತೆ.